ಹಾಯ್ ಫ್ರೆಂಡ್ಸ್, ಬೀಟ್ರೂಟ್ ಪಲ್ಯಕ್ಕೆ 2 ಬೀಟ್ರೂಟು, 1 ಆನಿಯನ್ನು, ಇಂಗು, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಕಡಲೆಪುಡಿ ಇಷ್ಟು ಬೇಕಾಗುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 2 ಬೀಟ್ರೂಟ್ ತೊಗೊಳ್ಳಿ, ಅದನ್ನು ನೀರಲ್ಲಿ ಇಟ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಬಿಡಿ ಬೇಯಿಸ್ಕೊಳ್ಳೋಕ್ಕೆ. ಬಿಕಾಸ್ ಅದು ತುಂಬ ಹಾರ್ಡ್ ಇರುತ್ತೆ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ 2 ವಿಸಲ್ ಮಾಡ್ಕೊಳ್ಳಿ. ಕುಕ್ಕರ್ ಆಗೋದ್ರಲ್ಲಿ ನೀವೇನು ಮಾಡ್ಕೊಳ್ಳಿ, ಈ ಕಡೆ ಈರುಳ್ಳಿ ತೊಗೊಳ್ಳಿ. ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಬಿಡಿ. ನಾನು ಚಾಪರಲ್ಲಿ ಹೆಚ್ಕೊಂಡಿದ್ದೀನಿ. ಸೊ ಈ ಥರ ಚೆನ್ನಾಗಿ ತುಂಬ ಸಣ್ಣದಾಗಬೇಕು. ನೀವು ಕೈಯಲ್ಲಿ ಹೆಚ್ಕೊಳ್ಳಿ. ನಂತರ ಅದೇನು ಬೆಂದಿರುತ್ತಲ್ವ ಬೀಟ್ರೂಟು, ಕುಕ್ಕರ್ ಎಳೆದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಡಿ. ನೀಟಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ, ನೀವು ಕುಕ್ಕರಲ್ಲಿ ಇಟ್ಟಿದ್ದೀರಲ್ವ ಅದಕ್ಕೆ. ಸೊ ನಂತರ ಈ 2 ಬೀಟ್ರೂಟನ್ನು ಚೆನ್ನಾಗಿ ಹೆಚ್ಕೊಂಬಿಡಿ. ಚಿಕ್ಕ ಪೀಸ್ದಾಗಿ ಹೆಚ್ಕೊಳ್ಳಿ. ತುಂಬ ಈಸಿಯಾಗಿ ಬರುತ್ತೆ, ಬಿಕಾಸ್ ಅದು ಸಾಫ್ಟಾಗಿ ಬಿಟ್ಟಿರುತ್ತೆ ನೀವು ಕುಕ್ಕರಲ್ಲಿ ಇಟ್ಟಿರ್ತೀರಲ್ವ. ಇಲ್ಲ ನೀವು ಇದು ಕೊಬ್ಬರಿ ಹೆರ್ಕೋತಾರಲ್ಲ ಅದರಲ್ಲಿಂದನೂ ನೀವು ಹೆರ್ಕೊಂಡ್ರೂ ಬರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಪೀಸ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಒಗ್ಗರಣೆ ಮಾಡ್ಕೊಂಬಿಡಿ. ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಒಂಚೂರು ಹಿಂಗೆ ಹಾಕ್ಕೊಳ್ಳಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ನಾನು ಇಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ. 1 ಚಿಟಿಕೆ ಹಿಂಗು, ಅರಿಶಿಣ ಪುಡಿ ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡ್ಬೇಕು. ಈ ಥರ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಬಾಡಿಸ್ಕೊಂಡಿದ್ದು ಆದಮೇಲೆ ನಂತರ ಲಾಸ್ಟಿಗೆ ನೀವೇನು ಬೀಟ್ರೂಟ್ ಹೆಚ್ಚಿಟ್ಕೊಂಡಿರ್ತೀರಲ್ವ, ಸೊ ಅದನ್ನು ಬಾಣಲೆಗೆ ಹಾಕ್ಕೊಂಡ್ಬಿಡಿ. ಸೊ ಈ ಥರ ಬೀಟ್ರೂಟ್ ಪೀಸಸ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ಏನು ಮಾಡಿ, 1 ಚಿಟಿಕೆ ಒಂದು ಖಾರ ಪುಡಿ ಮತ್ತು ಮಸಾಲೆ ಪುಡಿ ಹಾಕ್ಕೊಂಡ್ಬಿಡಿ. ಸೊ ನಾನು ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ. ಸೊ ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಈ ಥರ ನೋಡಿ ಚೆನ್ನಾಗಿ ಕಲಸಿ ಅದನ್ನು ಬೇಯಕ್ಕೆ ಮುಚ್ಚಿಟ್ಬಿಡಿ. ಸೊ ಮುಚ್ಚಿಟ್ಬಿಟ್ಟು ಲಾಸ್ಟ್ ಏನು ಮಾಡಿ, ಒಂಚೂರು ಕಡಲೆ ಬೀಜದ ಪುಡಿ ಮಾಡ್ಕೊಂಡಿದ್ದೀನಿ. ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಬೀಟ್ರೂಟ್ ಪಲ್ಯ ರೆಡಿ.